ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಒಂದು ಪಾತ್ರೆಗೆ ಹಸಿ ಅವರೆಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ. ನಾನು ಇವತ್ತು ಹಸಿ ಅವರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಜಾಸ್ತಿ ಹಾಕ್ಕೊಬಾರ್ದು, ಸಾಂಬಾರು ತುಂಬ ಗಟ್ಟಿ ಬಂದುಬಿಡುತ್ತೆ. 1-2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. 4 ಟೊಮೊಟೊ ಹಾಕ್ಕೊತಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಇದ್ದರೆ ತೊಗೊಳ್ಳಿ, ಇಲ್ಲ ಫಾರಮ್ ಆದರೂ ನಡೆಯುತ್ತೆ. ನಿಮಗೆ ಯಾವುದಾಗಿರುತ್ತೆ ಅದನ್ನು ತೊಗೊಂಡು ಹಾಕ್ಕೊಳ್ಳಿ. ತುಂಬ ಟೇಸ್ಟ್ ಬರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ನಾನು ಪಾಟಲ್ಲೇ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು, ಅದನ್ನೇ ಕಿತ್ತಿ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರೆಡಿ ಆದಮೇಲೆ ಮತ್ತೆ ಅದಕ್ಕೆ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನು ಹಾಕಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ. ಮತ್ತು ಬೇಯ್ತಾರೋ ಅವರೆಕಾಯಿಗೆ 1 ಟೊಮೊಟೊ ಹಾಕ್ಕೊತಿದ್ದೀನಿ ಕಟ್ ಮಾಡಿ. ಮಸಾಲೆ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಅವರೆಕಾಯಿಗೆ ಹಾಕ್ತಿದ್ದೀನಿ ಸಾಂಬಾರಿಗೆ. ಸಾಂಬಾರು ಒಂದು ಕುದ್ದಿದ ಮೇಲೆ ಬದನೆಕಾಯಿ, ಆಲೂಗಡ್ಡೆ ಎರಡನ್ನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನೀರು ಜಾಸ್ತಿ ಬೇಡ. ಬಿಸಿ ಒಂದು ಕಡೆ ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ, ಹಿಂಗು ಹಾಕಿ ಸಾಂಬಾರು ಒಗ್ಗರಣೆ ಮಾಡ್ಕೊತಿದ್ದೀನಿ. ಇದಂತೂ ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ.